ಈಗ ಐಐಟಿ ಮದ್ರಾಸ್ನ ವಿಜ್ಞಾನಿಗಳು ಮಾಡಿದ್ದನ್ನ ಕೇಳಿದ್ರೆ ನಿಜವಾಗ್ಲೂ ಎಲ್ಲ ಭಾರತೀಯರು ಗರ್ವದಿಂದ ತುಂಬಿಕೊಳ್ತಾರೆ. ವಾಸ್ತವವಾಗಿ ಐಐಟಿ ಮದ್ರಾಸ್ನ ವಿಜ್ಞಾನಿಗಳ ಒಂದು ತಂಡ ಅದ್ಭುತ ಹೈಬ್ರಿಡ್ ರಾಕೆಟ್ ಪ್ರೊಪಲ್ಷನ್ ವ್ಯವಸ್ಥೆಯನ್ನ ಸಿದ್ಧಪಡಿಸಿದೆ. ಅದು ವರ್ಟಿಕಲ್ ಆಗಿ ಟೇಕ್ ಆಫ್ ಆಗಬಲ್ಲದ್ದು. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಸಂಪೂರ್ಣವಾದ ನಂತರ ನಾವು ನಮ್ಮ ಫೈಟರ್ ಜೆಟ್ ಗಳಲ್ಲಿ ಇದನ್ನ ಫಿಟ್ ಮಾಡಬಹುದು ಮತ್ತು ನಮ್ಮ ಫೈಟರ್ ಜೆಟ್ ಗಳು ಹೆಲಿಕಾಪ್ಟರ್ ಗಳಂತೆ ನೇರವಾಗಿ ಮೇಲಕ್ಕೆ ಟೇಕ್ ಆಫ್ ಮತ್ತೆ ಲ್ಯಾಂಡ್ ಮಾಡಬಲ್ಲವು. ಒಮ್ಮೆ ಊಹಿಸಿಕೊಳ್ಳಿ, ನಮ್ಮ ಫೈಟರ್ ಜೆಟ್ ಗಳಿಗೆ ರನ್ವೇ ಅಗತ್ಯವೇ ಇಲ್ಲ. ಅಂದ್ರೆ ಶತ್ರುಗಳು ನಮ್ಮ ವಾಯು ನೆಲೆಗಳ ಮೇಲೆ ಬಾಂಬುಗಳು ಎಸೆದು ರನ್ವೇಗಳನ್ನ ನಾಶ ಮಾಡಿದ್ರು ಸಹ ನಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹೈವೇ ಮೇಲಿಂದ ಸಣ್ಣ ನೆಲದಿಂದ ಒಂದು ದೊಡ್ಡ ಕಟ್ಟಡದ ಮೇಲ್ಛಾವಣಿಯಿಂದ ಕೂಡ ನಮ್ಮ ಫೈಟರ್ ಜೆಟ್ ಗಳು ಗಾಳಿಗೆ ಏರಬಲ್ಲವು. ಚೀನಾದೊಂದಿಗೆ ಯುದ್ಧ ಬಂದ್ರೆ ಇದು ದೊಡ್ಡ ಅನುಕೂಲವಾಗ್ತದೆ. ಅವರ ಮೊದಲ ಗುರಿ ನಮ್ಮ ವಾಯು ನೆಲೆಗಳೇ. ಅಂತಹ ಸಮಯದಲ್ಲಿ ಈ ತಂತ್ರಜ್ಞಾನ ನಮಗೆ ಸಂಜೀವಿನಿಯಂತಾಗುತ್ತೆ. ಇಂತಹ ಅದ್ಭುತ ತಂತ್ರಜ್ಞಾನ ಇದುವರೆಗೆ ಅಮೆರಿಕ ಬಳಿ ಮಾತ್ರ ಇತ್ತು. ಅವರ F-35B ಫೈಟರ್ ಜೆಟ್ ಹೀಗೇನೆ ವರ್ಟಿಕಲ್ ಆಗಿ ಟೇಕ್ ಆಫ್ ಲ್ಯಾಂಡಿಂಗ್ ಮಾಡಬಲ್ಲದ್ದು. ಆದ್ರೆ ಅದು ಬಹಳ ದುಬಾರಿ, ಅದನ್ನ ನಿರ್ವಹಿಸುವುದು ಕಷ್ಟ. ಆದ್ರೆ ನಮ್ಮ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದು ಹೈಬ್ರಿಡ್ ರಾಕೆಟ್ ವ್ಯವಸ್ಥೆ. ಇದು ಬಹಳ ಶಕ್ತಿಶಾಲಿ. ಇನ್ನು ಹೇಳ್ಬೇಕಂದ್ರೆ ಕಡಿಮೆ ಖರ್ಚಿನಲ್ಲೇ ಆಗ್ತದೆ. ಆದ್ರೆ ಇದರ ಸ್ಪೆಕ್ಸ್ ಏನು, ಇದನ್ನ ಹೇಗೆ ಅಭಿವೃದ್ಧಿಪಡಿಸಿದರು ಎಂಬುದನ್ನ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇದಾಗಿ ನಾವು ಮತ್ತೊಂದು ಸುದ್ದಿ ಬಗ್ಗೆ ಮಾತನಾಡೋಣ. CSIR ನ ಕಡೆಯಿಂದಲೂ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಅವರು ಅಂತಿಮವಾಗಿ 900 ಕಿಲೋಮೀಟರ್ ರೇಂಜ್ ಇರುವ ಒಂದು ಡೂ ಆರ್ ಡೈ ಡ್ರೋನ್ ತಯಾರಿಸಿದ್ದಾರೆ. ಇದನ್ನ ಲಾಯ್ಟರಿಂಗ್ ಮ್ಯೂನಿಷನ್ ಅಥವಾ ಕಾಮಿಕೆಸಿ ಡ್ರೋನ್ ಅಂತ ಕರೀತಾರೆ. ಇದು ಸಾಮಾನ್ಯ ಡ್ರೋನ್ ಅಲ್ವೇ ಅಲ್ಲ, ಇದು ಒಂದು ವೇಟಿಂಗ್ ಮಿಸೈಲ್. ಅಂದ್ರೆ ಇದು ಟಾರ್ಗೆಟ್ ಬಳಿ ಹೋಗಿ ಗಂಟೆಗಳ ಕಾಲ ಗಾಳಿಯಲ್ಲೇ ಸುತ್ತುತ್ತಾ ಇರ್ತದೆ. ಯಾವಾಗ ಶತ್ರುಗಳ ರಾಡಾರ್ ಅಥವಾ ಕಮಾಂಡ್ ಸೆಂಟರ್ ಅಥವಾ ದೊಡ್ಡ ಅಧಿಕಾರಿ ಹೊರಗಡೆ ಬಂದಾಗ ಇದು ನೇರವಾಗಿ ಹೋಗಿ ಅದನ್ನ ಡಿಕ್ಕಿ ಹೊಡೆಯುತ್ತೆ. ಅದಕ್ಕೇನೆ ಇದಕ್ಕೆ ಡೂ ಆರ್ ಡೈ ಎಂಬ ಹೆಸರು ಇಟ್ಟಿದ್ದಾರೆ. 900 ಕಿಲೋಮೀಟರ್ ರೇಂಜ್ ಅಂದ್ರೆ ಸಾಮಾನ್ಯ ಮಾತಲ್ಲ. ದೆಹಲಿಯಿಂದ ಉಡಾಯಿಸಿದ್ರೆ ಪಾಕಿಸ್ತಾನದಲ್ಲಿ ಬಹಳ ಒಳಗಡೆ ಹೋಗಿ ಟಾರ್ಗೆಟ್ ಅನ್ನ ಹೊಡೆಯಬಲ್ಲದು. ಮತ್ತೊಂದು ಕಡೆ ಭಾರತೀಯ ನೌಕಾಪಡೆಯಿಂದ ಕೂಡ ಒಂದು ಅದ್ಭುತ ಅಪ್ಡೇಟ್ ಇದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ನೌಕಾಪಡೆ ಜಗತ್ತಲ್ಲೇ ಅತ್ಯಂತ ದೃಢವಾದ ರಕ್ಷಣೆ ಇರುವ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಕಟ್ಟುತ್ತಿದೆ. ಮೂಲ ವಿಷಯ ಏನಂದ್ರೆ, ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನೋದು ಸಮುದ್ರದ ಮೇಲೆ ತೇಲುವ ಒಂದು ಸಣ್ಣ ಊರು ಇದ್ದಂತೆ. ಅದರ ಬೆಲೆ ಕೆಲವು $ಬಿಲಿಯನ್ ಗಳಷ್ಟಿರುತ್ತೆ. ಶತ್ರುಗಳಿಗೆ ಅದು ಒಂದು ದೊಡ್ಡ ಗುರಿಯಾಗುತ್ತೆ. ಇದಕ್ಕಾಗಿ ಅದರ ಸುತ್ತಲೂ ಯಾವಾಗ್ಲೂ ಯುದ್ಧ ನೌಕೆಗಳು ಅಂದ್ರೆ ಡೆಸ್ಟ್ರಾಯರ್ಗಳು ಕಾವಲುಗಾರರಂತೆ ಇರ್ತವೆ. ಆದ್ರೆ ನಾವೀಗ ಏನ್ ಮಾಡ್ತಿದ್ದೇವೆ ಎಂದ್ರೆ, ನಮ್ಮ ಏರ್ಶಿಪ್ ಮೇಲೆ ಪ್ರಾಜೆಕ್ಟ್ ಕುಶ S-400 ರೀತಿಯ ಶಕ್ತಿಶಾಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹಾಕಲಿದ್ದೇವೆ. ಅಂದ್ರೆ ನಮ್ಮ ಕ್ಯಾರಿಯರ್ ತನ್ನನ್ನ ತಾನೇ ಕಾಪಾಡಿಕೊಳ್ಳಬಲ್ಲದು. ಅದಕ್ಕೆ 300ರಿಂದ 400 ಕಿಲೋಮೀಟರ್ ದೂರದಲ್ಲಿ ಯಾವ ಶತ್ರು ವಿಮಾನ ಯಾವ ಮಿಸೈಲ್ ಬಂದ್ರೂ ಇದು ಗಾಳಿಯಲ್ಲೇ ಅದನ್ನ ಹೊಡೆದು ಹಾಕುತ್ತೆ. ಇದು ಎಷ್ಟೊಂದು ಅಪಾಯಕಾರಿ ಅಂದ್ರೆ ಅಮೆರಿಕಗೂ ಇಂತಹದನ್ನ ಮಾಡಲಾಗಲಿಲ್ಲ. ಅವರು ತಮ್ಮ ಕ್ಯಾರಿಯರ್ಗಳ ರಕ್ಷಣೆಗಾಗಿ ಇತರ ಹಡಗುಗಳ ಮೇಲೆ ಅವಲಂಬಿತರಾಗ್ತಾರೆ. ಆದ್ರೆ ನಾವು ನಮ್ಮ ಕ್ಯಾರಿಯರ್ ಅನ್ನ ಸಮುದ್ರದ ಕೋಟೆಯಾಗಿ ಮಾರ್ಪಡಿಸುತ್ತಿದ್ದೇವೆ. ಭಾರತೀಯ ವಾಯುಪಡೆಯಿಂದ ಕೂಡ ಒಂದು ದೊಡ್ಡ ಸುದ್ದಿ ಬಂದಿದೆ. ಅವರು ಅಮೆರಿಕನ್ ಕಂಪನಿಯಾದ ಜನರಲ್ ಅಟಾಮಿಕ್ ಏರೋನಾಟಿಕ್ಸ್ ಸಿಸ್ಟಮ್ ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದ್ದಾರೆ. ಈ ಹೆಸರು ಕೇಳ್ತಿದ್ದಂತೆ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಡ್ರೋನ್ಗಳಾದ ಪ್ರೆಡೆಟರ್ ಮತ್ತೆ ರಿಪ್ಪರ್ ಡ್ರೋನ್ಗಳು ನೆನಪಿಗೆ ಬರ್ತವೆ. ಈ ಡ್ರೋನ್ಗಳನ್ನ ತಯಾರಿಸುವುದು ಇವ್ರೆ. ನಾವು ಬಹಳ ಕಾಲದಿಂದ ಅವರ ಬಳಿ 31 MQ-9B ರಿಪ್ಪರ್ ಡ್ರೋನ್ಗಳನ್ನ ಖರೀದಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದ್ರೆ ಈ ಹೊಸ ಪಾಲುದಾರಿಕೆಯ ಮೂಲಕ ಅವರು ಇಂಡಿಯಾದಲ್ಲೇ ಅಂತಹ ಅದ್ಭುತ ಡ್ರೋನ್ಗಳನ್ನ ಅಂದ್ರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಗಳನ್ನ ತಯಾರಿಸಲು ಪ್ರಾರಂಭಿಸುತ್ತಾರೆ. ಇದು ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಉತ್ತೇಜನ. ಅಂದ್ರೆ ಈ ಡ್ರೋನ್ಗಳು 30ರಿಂದ 40 ಗಂಟೆಗಳ ಕಾಲ ನಿರಂತರವಾಗಿ ಗಾಳಿಯಲ್ಲೇ ಇರಬಲ್ಲವು. ಚೀನಾ ಗಡಿ ಮತ್ತು ಹಿಂದೂ ಮಹಾಸಾಗರ ಎಲ್ಲವನ್ನ ಇವು ಕಾವಲು ಕಾಯಬಲ್ಲವು. ಎಲ್ಲಿಯಾದ್ರೂ ಶತ್ರು ಕಂಡು ಬಂದರೆ ಅಲ್ಲಿಯೇ ಮಿಸೈಲ್ ಉಡಾಯಿಸಿ ಅವರನ್ನ ನಾಶ ಮಾಡಬಲ್ಲವು. ಹಾಗೇನೆ ಈಗ ನಮ್ಗೆ ತಂತ್ರಜ್ಞಾನ ವರ್ಗಾವಣೆ ಕೂಡ ಆಗ್ತದೆ. ಇನ್ನೊಂದ್ ಕಡೆ ಇಸ್ರಾಯೇಲ್ ಅಂತೆ DRDO ಕೂಡ APS ತಂತ್ರಜ್ಞಾನವನ್ನ ಸಿದ್ಧಗೊಳಿಸಿದೆ. APS ಅಂದ್ರೆ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್. ಇದು ಎಷ್ಟೊಂದು ಶಕ್ತಿಶಾಲಿ ಅಂದ್ರೆ ಇದು ನಮ್ಮ ಟ್ಯಾಂಕ್ ಗಳಿಗೆ ಒಂದು ರಕ್ಷಣಾ ಕವಚದಂತೆ. ಉದಾಹರಣೆಗೆ ನಮ್ಮ ಅರ್ಜುನ್ ಟ್ಯಾಂಕ್ ಮೇಲೆ ಶತ್ರುಗಳು ಒಂದು ರಾಕೆಟ್ RPG ಉಡಾಯಿಸಿದ್ದಾರೆ ಎಂದುಕೊಳ್ಳಿ. ಆ ರಾಕೆಟ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆಯುವ ಮೊದಲೇ ಟ್ಯಾಂಕ್ ಮೇಲಿರುವ ಈ APS ವ್ಯವಸ್ಥೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ತಕ್ಷಣವೇ ಮಿಲಿ ಸೆಕೆಂಡ್ಗಳಲ್ಲಿ ಅದು ಒಂದು ಸಣ್ಣ ಸ್ಫೋಟಕ ಪದಾರ್ಥ ಅಥವಾ ಗುಂಡುಗಳನ್ನ ಆ ರಾಕೆಟ್ ಕಡೆಗೆ ಉಡಾಯಿಸ್ತದೆ. ಇಷ್ಟಕ್ಕೆ ಆ ರಾಕೆಟ್ ಗಾಳಿಯಲ್ಲೇ ಸಿಡಿಯುತ್ತೆ.
ಟ್ಯಾಂಕ್ಗೆ ಸಣ್ಣ ಗಾಯ ಕೂಡ ಆಗೋದಿಲ್ಲ. ಇಸ್ರೇಲ್ನ ಟ್ರೋಫಿ ಸಿಸ್ಟಮ್ ಹೀಗೇನೆ ಕೆಲಸ ಮಾಡ್ತದೆ. ಈಗ ನಮ್ಮ ಸ್ವಂತ APS ವರ್ಷನ್ ಸಹ ಪ್ರೋಟೋಟೈಪ್ ಮೇಲೆ ಕೆಲಸ ಪ್ರಾರಂಭಿಸಿದೆ. 2027 ಅಥವಾ 28ಕ್ಕೆ ಇದನ್ನ ಬಳಸಲು ಪ್ರಾರಂಭಿಸ್ತಾರೆ. ಇದು ನಮ್ಮ ಸೈನಿಕರ ಪ್ರಾಣವನ್ನ ಕಾಪಾಡ್ತದೆ. ಕೊನೆಯದಾಗಿ ಇಂಡಿಯಾ ಮತ್ತೆ ಫ್ರಾನ್ಸ್ ನಡುವೆ $15 ಬಿಲಿಯನ್ ಮೌಲ್ಯದ ಒಪ್ಪಂದ ಹೇಗೆ ಕುದುರಿತು ಎಂದು ತಿಳಿಯೋಣ. ಇದು MBDA ಮೆಟಿಯೋರ್ ಮಿಸೈಲ್ಗಳ ಒಪ್ಪಂದ. ಈ ಮೆಟಿಯೋರ್ ಮಿಸೈಲ್ಗಳನ್ನ ಇಂಡಿಯಾದಲ್ಲಿ ತಯಾರಿಸಲು ಈ ಒಪ್ಪಂದ ಸಹಾಯಕವಾಗಬಹುದು. ಮೂಲತಃ ಈ ಮೆಟಿಯೋರ್ ಯಾಕೆ ಇಷ್ಟು ವಿಶೇಷವೆಂದ್ರೆ ಇದು BBR ಅಂದ್ರೆ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ ಆಗಿದೆ. ಅಂದ್ರೆ ಕಣ್ಣಿಗೆ ಕಾಣದಷ್ಟು ದೂರ ಸರಿಸುಮಾರು 100 ಕಿಲೋಮೀಟರ್ಗಳವರೆಗೆ ಹೋಗಿ ಹೊಡೆಯಬಲ್ಲದ್ದು. ಆದ್ರೆ ಇದರ ವಿಶೇಷತೆ ಏನಂದ್ರೆ ಇದು ಜಗತ್ತಲ್ಲೇ ಅತ್ಯುತ್ತಮ BBR ಮಿಸೈಲ್ ಆಗಿದೆ. ಯಾಕಂದ್ರೆ ಇದಕ್ಕೆ ರಾಂಜೆಟ್ ಎಂಜಿನ್ ಇದೆ. ಸಾಮಾನ್ಯ ಮಿಸೈಲ್ಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ ಉಡಾಯಿಸಿದ ನಂತರ ಕೆಲವು ದೂರ ರಾಕೆಟ್ ಶಕ್ತಿಯಿಂದ ಹೋಗಿ ಆ ನಂತರ ಎಂಜಿನ್ ನಿಲ್ತದೆ ಮತ್ತೆ ಗ್ಲೈಡ್ ಆಗುತ್ತಾ ಗುರಿಯನ್ನ ಹೊಡೆಯುತ್ತೆ. ಇಷ್ಟರೊಳಗಡೆ ಶತ್ರು ಪೈಲಟ್ ತಪ್ಪಿಸಿಕೊಳ್ಳುವ ಅವಕಾಶ ಇರುತ್ತೆ. ಆದ್ರೆ ಮೆಟಿಯೋರ್ ಹಾಗಲ್ಲ. ಇದರ ಎಂಜಿನ್ ಗುರಿಯನ್ನ ಹೊಡೆಯುವವರೆಗೂ ಆನ್ ಆಗಿಯೇ ಇರ್ತದೆ. ಅಂದ್ರೆ ಶತ್ರು ಪೈಲಟ್ ಎಷ್ಟು ವೇಗವಾಗಿ ಪಾರಾಗಲು ಪ್ರಯತ್ನಿಸಿದರೂ ಈ ಮಿಸೈಲ್ ಇನ್ನಷ್ಟು ವೇಗ ಹೆಚ್ಚಿಸಿ ಅವನನ್ನ ಬೆನ್ನಟ್ಟಿ ಹೊಡೆಯುತ್ತೆ. ಅದಕ್ಕಾಗಿ ಇದರ ನೋ ಎಸ್ಕೇಪ್ ಝೋನ್ ಬಹಳ ದೊಡ್ಡದ್ದು. ಇನ್ನು ಸ್ಪೆಸಿಫಿಕೇಶನ್ ಕಡೆಗೆ ಬಂದ್ರೆ ಪ್ರತಿ ಮಿಸೈಲ್ ಬೆಲೆ ಸುಮಾರು 180 ಮಿಲಿಯನ್ ಇಂದ 200 ಮಿಲಿಯನ್ ಎಂದು ಹೇಳಲಾಗ್ತಿದೆ. ಸುಮಾರು 70 ಮಿಸೈಲ್ಗಳನ್ನ ನಾವು ಫ್ರಾನ್ಸ್ ಇಂದ ಖರೀದಿಸ್ತೇವೆ. ನಮ್ಮ ಭಾರತದ ಸ್ವಂತ ಅಸ್ತ್ರ ಮ್ಯಾಕ್ 1, MK2, MK3 ಮಿಸೈಲ್ಗಳನ್ನ ಅಭಿವೃದ್ಧಿಪಡಿಸಲು ಇನ್ನೂ ಸಾಕಷ್ಟು ಸಮಯ ಬೇಕಾಗ್ತದೆ. ಅವು ಇನ್ನಷ್ಟು ಶಕ್ತಿಶಾಲಿಯಾಗಿರಲಿವೆ. ಆದರೆ ಅಲ್ಲಿಯವರೆಗೆ ನಮ್ಮ ಪ್ರಸ್ತುತ ರಾಫೆಲ್ ವಿಮಾನದಲ್ಲಿ ಹಾಕಲು ನಾವು ಈ ಮೆಟಿಯೋರ್ನೊಂದಿಗೆ ಸರಿ ಹೊಂದ್ಕೊಳ್ಬೇಕು. ಒಂದು ರಾಫೆಲ್ 2ರಿಂದ 4 ಮಿಸೈಲ್ಗಳನ್ನ ಹೊತ್ತೊಯ್ಯಬಲ್ಲದು. ಇದರ ಮಿತಿ 200 ಕಿಲೋಮೀಟರ್ಗಳು. ಇದು ಯಾವುದೇ ಗಾಳಿಯಲ್ಲಿರುವ ಗುರಿಯನ್ನ ನಾಶಪಡಿಸಲು ಸಾಮರ್ಥ್ಯ ಹೊಂದಿದೆ. ಇದು ಪಾಕಿಸ್ತಾನ್ನ F-16ಗಳಿಗೆ, ಚೀನಾದ J-20ಗಳಿಗೆ ನಮಗೆ ನಿಜವಾದ ಗೇಮ್ ಚೇಂಜರ್ ಆಗುತ್ತೆ. ಇನ್ನು ಕೊನೆಯದಾಗಿ IIT ಮದ್ರಾಸ್ ಇಂದ ಸಂಶೋಧಕರ ತಂಡ ರಿಯಲ್ ಟೈಮ್ ಹೈಬ್ರಿಡ್ ರಾಕೆಟ್ ಥ್ರಸ್ಟರ್ ಯಶಸ್ವಿ ಪ್ರದರ್ಶನ ಮಾಡಿದ್ದಾರೆ. ಅವರು ಪೂರ್ಣ ಹಾರ್ಡ್ವೇರ್ ಸಿಮ್ಯುಲೇಷನ್ ಪ್ರದರ್ಶಿಸಿದ್ದಾರೆ. ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ ಸ್ಮೂತ್ ಲ್ಯಾಂಡಿಂಗ್ ಅಗತ್ಯವಿದ್ದಾಗ ವೇಗ ಬಹಳ ಹೆಚ್ಚಾಗಿರ್ತದೆ. ಅವರು ಅದನ್ನ ಸೆಕೆಂಡ್ಗೆ 0.66 ಮೀಟರ್ ವೇಗದಲ್ಲಿ ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಈ ಟಚ್ ಡೌನ್ ನಂತರ ಇಂಡಿಯಾ ಒಂದು ದೊಡ್ಡ ಯಶಸ್ಸು ಸಾಧಿಸಿದೆ. 2-3 ವರ್ಷಗಳಲ್ಲಿ ಈ ತಂತ್ರಜ್ಞಾನವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವುದೇ ನಮ್ಮ ಗುರಿಯಾಗಿದೆ. ಆಗ ನಾವು ಅದನ್ನ ನೌಕಾಪಡೆಯಲ್ಲೂ ಸುಲಭವಾಗಿ ನಿಯೋಜಿಸ್ತೇವೆ. ಹಾಗೇನೆ CSIR ಅಭಿವೃದ್ಧಿಪಡಿಸಿದ ಆ ಕಮಿಕಾಜೆ ಡ್ರೋನ್ 150 kgಗಳವರೆಗೆ ಪೇಲೋಡ್ ಹೊತ್ತೊಯ್ಯುವ ಪ್ರದೇಶದಲ್ಲಿ ಕೆಲಸ ಮಾಡಬಲ್ಲದ್ದು. ಇದರ ವೇಗ ಕೂಡ ಅತ್ಯದ್ಭುತವಾಗಿದೆ. ಇದು ಗಂಟೆಗೆ 160ರಿಂದ 170 ಕಿಲೋಮೀಟರ್ ಕ್ರೂಸಿಂಗ್ ವೇಗವನ್ನ ಹೊಂದಿದೆ. 2025ರ ಅಂತ್ಯಕ್ಕೆ ಒಂದು ಮಾದರಿಯನ್ನ ವೇಗವಾಗಿ ಅಭಿವೃದ್ಧಿಪಡಿಸುವುದೇ ನಮ್ಮ ಗುರಿ. ನಿಜವಾದ ಟ್ರಯಲ್ ರನ್ಸ್ 2028ರಲ್ಲಿ ಪ್ರಾರಂಭವಾಗ್ತವೆ. ಬಹುಶಃ 2030ಕ್ಕೆ ನಾವು ಅದನ್ನ ನಮ್ಮ ಭಾರತೀಯ ಸೇನೆ ನೌಕಾಪಡೆಗಳಲ್ಲೂ ಬಳಸಲು ಪ್ರಾರಂಭಿಸ್ತೇವೆ. ಭಾರತದ ಅಭಿವೃದ್ಧಿಯಾಗ್ತಿರುವ ಈ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಿಮಗೆ ಹೆಮ್ಮೆ ಇದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.